ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, 9/6/2024 ಸಂಜೆ 7:15 ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಅಧಿಕಾರವನ್ನು ಪ್ರಧಾನಮಂತ್ರಿಯಾಗಿ ವಹಿಸಿಕೊಂಡಿದ್ದಾರೆ. ಇವರು ಪ್ರಮಾಣ ವಚನ ತೆಗೆದುಕೊಂಡ ಸಮಯವನ್ನು ಆಧರಿಸಿ ಪೂರ್ಣಾವಧಿ ಅಧಿಕಾರ ಯೋಗ ಇವರಿಗಿದೆಯಾ ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ. ಇವರು ಕಟಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ವೃಶ್ಚಿಕ ಲಗ್ನ, ಶನಿ ಭಗವಾನರು ಕುಂಭರಾಶಿಯ 4ನೇ ಮನೆಯಲ್ಲಿ ಸ್ಥಿತರಾಗಿ ಲಗ್ನವನ್ನು ನೋಡ್ತಾ ಇದ್ದಾರೆ 10ನೇ ದೃಷ್ಟಿಯಿಂದ. ಮೀನ ರಾಶಿಯಲ್ಲಿ ರಾಹು ಭಗವಾನರು ಸ್ಥಿತರಾಗಿದ್ದಾರೆ. ಮೇಷ ರಾಶಿಯಲ್ಲಿ ಕುಜ ಸ್ಥಿತನಾಗಿದ್ದಾನೆ, ಲಗ್ನಾಧಿಪತಿ. ಸಪ್ತಮ ಭಾವವಾದಂಥ ವೃಷಭ ರಾಶಿಯಲ್ಲಿ ರವಿ, ಬುಧ, ಗುರು, ಶುಕ್ರ ಸ್ಥಿತರಾಗಿದ್ದಾರೆ. ಇಲ್ಲಿ ಶುಕ್ರನಿಗೆ ಸ್ವಕ್ಷೇತ್ರ ಆಗುತ್ತೆ. ಅದೇ ರೀತಿ ಕೇತು 11ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇಲ್ಲಿ ಪ್ರಶ್ನಾ ಲಗ್ನ ಕುಂಡಲಿಯನ್ನು ನೋಡುವಾಗ ಲಗ್ನಕ್ಕೆ ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ದಶಮಾಧಿಪತಿ ಗುರುವಿನ ಜೊತೆ ರವಿ ಇರ್ತಕ್ಕಂಥದ್ದು ಇನ್ನೂ ಅತ್ಯಂತ ಶುಭಪ್ರದವಾಗಿರೋದ್ರಿಂದ ಇಲ್ಲಿ ಶನಿ ಭಗವಾನರು ಸ್ವಕ್ಷೇತ್ರದಲ್ಲಿರೋದ್ರಿಂದ ಮಾಳವ್ಯ ಯೋಗ, ಕೇಂದ್ರದಲ್ಲಿರ್ತಕ್ಕಂಥದ್ರಿಂದ ಶಶಕ ಯೋಗ, ಹಾಗೆ ಕುಜನಿಂದ ರುಚಕ ಯೋಗ, ಶುಕ್ರನಿಂದ ಮಾಳವ್ಯ ಯೋಗ, ಚಂದ್ರನಿಂದಲೂ ಸಹ ಸ್ವಕ್ಷೇತ್ರದಲ್ಲಿರೋದ್ರಿಂದ ಬಲಿಷ್ಠವಾದಂಥ ಮುಹೂರ್ತ ಲಗ್ನ ಇದಾಗಿದೆ. ಬಹುತೇಕರು ಚುನಾವಣೆ ಫಲಿತಾಂಶ ಬಂದ ತಕ್ಷಣ JDU ಮತ್ತು ಇನ್ನೊಂದು ಪಕ್ಷದವರು ಅವರೇ ಪ್ರಧಾನಮಂತ್ರಿ ಹಾಗೂ ಉಪ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರನ್ನು ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಹೇಳ್ತಿದ್ರು. ಹಾಗೆ ಕಾಂಗ್ರೆಸ್ನವರೇ ಅಧಿಕಾರವನ್ನು ವಹಿಸ್ಕೊತಾರೆ ಅಂತಕ್ಕಂಥ ಮಾತುಕತೆಗಳು ನಡೀತಿತ್ತು. ಆದರೆ ಅಂತಿಮವಾಗಿ BJPಯೇ ಅಧಿಕಾರವನ್ನು ತೆಗೆದುಕೊಂಡರೂ ಸಹ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡುರವರಿಗೆ ಹೆಚ್ಚಿನ ಅಧಿಕಾರ ವ್ಯಾಪ್ತಿಯನ್ನು ಕೊಡಬೇಕಾಗುತ್ತೆ ಅಂತೇಳಿ ನಿರ್ಧಾರ ಮಾಡಿದರು. ಆದರೆ ನರೇಂದ್ರ ಮೋದಿಯವರು ತಾವು ಏನು ನಿರ್ಧಾರ ತೆಗೆದುಕೊಂಡಿದ್ದಾರೋ ಅದೇ ನಿರ್ಧಾರದಂತೆ ಅವರಿಗೆ ಅಧಿಕಾರದ ವ್ಯಾಪ್ತಿಗಳನ್ನು ಹಂಚಿದ್ದಾರೆ. ಹಾಗೆಯೇ ಇಲ್ಲಿ ಲಗ್ನಾಧಿಪತಿ ಕುಜ 6ನೇ ಸ್ಥಾನದಲ್ಲಿ ಬಲಿಷ್ಠನಾಗಿರೋದ್ರಿಂದ ಶತ್ರುಗಳು ಎಷ್ಟೇ ಪ್ರಬಲವಾದಂಥ ವ್ಯೂಹವನ್ನು ರಚನೆ ಮಾಡಿದರೂ ಸಹ ಯಾರಿಗೂ ಹೆದರೋದಿಲ್ಲ. ಯಾರ ನಿರ್ಧಾರಗಳಿಗೂ ಬೆಲೆ ಕೊಡಬೇಕಾದ್ರೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊತಾರೆ. ಇವರ ಮೇಲೆ ಯಾರ ಒತ್ತಡ ಹಾಕಿದರೂ ಸಹ ಆ ನಿರ್ಧಾರಗಳು ನಡೆಯೋದಿಲ್ಲ. ಇನ್ನು ವಿಶೇಷವಾಗಿ ಲಗ್ನವನ್ನು ಶನಿ ಭಗವಾನರು ಕೇಂದ್ರ ಸ್ಥಾನದಿಂದ ನೋಡೋದ್ರಿಂದ ಇವರಿಗೆ ಕರ್ತವ್ಯ ನಿಷ್ಠೆ ಅತಿ ಮುಖ್ಯವಾಗಿ ಇರ್ತದೆ. ನ್ಯಾಯ, ನೀತಿ, ಧರ್ಮಕ್ಕೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಗುರು ಸಪ್ತಮ ಭಾವದಲ್ಲಿ
ಶುಕ್ರ ರವಿ ಇರೋದ್ರಿಂದ ಯಾವುದೇ ವಿಚಾರಗಳಾಗಲಿ ಯಾವುದೇ ವಿಚಾರಧಾರೆಗಳಾಗಲಿ ನ್ಯಾಯಪರ ರೀತಿಯಲ್ಲಿ ಇರೋ ಹಾಗೆ ನಿರ್ಧಾರಗಳನ್ನು ತೆಗೆದುಕೊತಾರೆ. ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತಂದರೆ, ಇವರ ಅಧಿಕಾರ ವ್ಯಾಪ್ತಿಯಲ್ಲಿ ಒಡಕು ಮೂಡುವ ಸಾಧ್ಯತೆಗಳಿದೆ ಅಂತೇಳಿ ಕೆಲವರು ಥಿಂಕ್ ಮಾಡ್ತಾರೆ. ಆದರೆ ಇವರ ರಾಶಿಗೆ ನಿತೀಶ್ ಕುಮಾರ್ ಅವರು ವೃಶ್ಚಿಕ ರಾಶಿ ಆಗೋದ್ರಿಂದ ಅವ್ರದ್ದು ಮಿತ್ರ ರಾಶಿ ಅಂದರೆ ಸ್ವರಾಶಿಯೇ ಆಗುತ್ತೆ. ಹಾಗೆ ಚಂದ್ರ ಬಾಬು ನಾಯ್ಡು ಅವರು ಸಹ ಮಿತ್ರ ರಾಶಿ ಆಗೋದ್ರಿಂದ ಅವ್ರದ್ದು ಸಹ ಮಿತ್ರ ರಾಶಿ ಆಗಿರೋದ್ರಿಂದ ಅಧಿಕಾರದ ಕಡೆಯವರೆಗೂ ಯಾರಿಗೂ ಹೆದರದೆ ತನ್ನದೇ ನಿರ್ಧಾರದಂತೆ ಅಧಿಕಾರ ವ್ಯಾಪ್ತಿಯನ್ನು ಅನುಭವಿಸ್ತಾರೆ. ಹಾಗೆ ಪೂರ್ಣ ಪ್ರಮಾಣದ ಅಭಿವೃದ್ಧಿಯನ್ನು ಭಾರತ ದೇಶಕ್ಕೆ ತಂದುಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಯಾವುದೇ ಮಿತ್ರ ಪಕ್ಷಗಳು ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಕುತಂತ್ರ ರಾಜಕಾರಣಗಳು ಈ ಪ್ರಧಾನಮಂತ್ರಿಯವರ ವಿಚಾರದಲ್ಲಿ ನಡೆಯೋದಿಲ್ಲ. ಆದ್ದರಿಂದ ಇವರು ಪೂರ್ಣಾವಧಿ ಅಧಿಕಾರವನ್ನು ಅನುಭವಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.